ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 178 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ದಾಕ್ಷಾಯಿಣಿ ಹೆದರ್ಕೊಂಡು ಓಡ್ ಬಂದಿರ್ತಾಳೆ. ಹರಿ ಬಂದು ಪೇಪರ್ ಓದ್ಕೊಳ್ತಾ ಕೂತ್ಕೊಂಡಿರ್ತಾನೆ. ಅದನ್ನು ನೋಡಿ ಬಂದು ಒಳಗಡೆ ಎಲ್ಲರನ್ನೂ ಕೂಕೊಂಡು ಕರೀತಾಳೆ. ಎಲ್ಲರೂ ಬಂದು ಏನಾಯಿತು ಹೀಗೆಲ್ಲ ಜೋರಾಗಿ ಅರಿಸ್ತಾ ಇದೆಯಲ್ಲ, ಏನಾಯಿತು ದಾಕ್ಷಾಯಿಣಿ ಅಂತ ಮಹಾಬಲ ಅವರು ಕೇಳ್ತಾರೆ. ಎಲ್ಲರೂ ಕೇಳ್ತಾರೆ. ಆಗ ಸೈಲೆಂಟಾಗಿ ಹರಿ ಬಂದು ನಿಂತ್ಕೋತಾನೆ. ಎಲ್ರಿಗೂ ಶಾಕ್ ಆಗಿಬಿಡುತ್ತೆ, ಏನಪ್ಪ ಇವನು ಬಂದುಬಿಟ್ಟಲ್ಲ ಅಂತ. ಚಂದನಗೆ ತುಂಬ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಎಲ್ಲರೂ ಬಂದು ಹತ್ತಿರದಿಂದ ಮಾತಾಡ್ಸೋಕ್ಕೆ ಹೋಗ್ತಾರೆ. ಚಂದನ ಹತ್ತಿರದಿಂದ ಮಾತಾಡ್ಸೋಕ್ಕೆ ಓಡೋಗ್ತಾಳೆ. ಅಷ್ಟೊತ್ತಿಗೆ ಅದೇ ಸೈಮಲ್ಟೇನಿಯಸ್ ಆಗಿ ದಾಸು ಬಂದು ಕೊಳ್ಪಟ್ಟಿ ಹಿಡಿತಾನೆ. ಯಾಕೋ ಎಲ್ಲೇ ಹೋಗಿದ್ದು, ನಮ್ಮನ್ನು ಯಾಮರ್ಸಿ ಒಡವೆ ದುಡ್ಡು ಬಂಗಾರ ಎಲ್ಲಿ ತೊಗೊಂಡೋಗಿ ಎಲ್ಲಿ ಬಚ್ಚಿಟ್ಟಿದೀಯಾ, ಹೇಳು ಕೊಡು ಅಂತ ಜೋರಾಗಿ ಬೈತಾನೆ ದಾಸು. ಅದಕ್ಕೆ ಮಹಾಬಲ ಅವರು ಸುಮ್ಮನಿರೋ ದಾಸು, ನಮ್ಮ ಅಳಿಯಂದ್ರು ಇವಾಗ ತಾನೇ ಬಂದಿದ್ದಾರೆ, ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಏನು ಮೇಲಿಂದ ಮೇಲೆ ಈಗ ಪ್ರಶ್ನೆ ಕೇಳ್ತಾ ಇದೆಯಾ, ಚಂದನ ಕುಂದುರ್ಸಮ್ಮ, ರೆಸ್ಟ್ ಮಾಡಲಿ, ಪಾಪ ನಿನ್ನೆ ಎಲ್ಲ ಎಲ್ಲಿದ್ರೋ ಏನೋ ಸುಸ್ತಾಗಿದ್ದಾರೆ, ಕುಂದುರ್ಸು, ದಿವ್ಯಾ ಹೋಗಮ್ಮ ನೀರು ತೊಗೊಂಬ ಕುಡಿಯೋಕ್ಕೆ ಅಂತ ಹೇಳಿ ನೀರು ಕೊಡ್ತಾರೆ. ಇವನು ಕುಡ್ಕೊತ ನಿಂತಿರ್ತಾನೆ. ಅಷ್ಟೊತ್ತಿಗೆ ದಾಸು ಮತ್ತೆ ರಗಳೆ ತೆಗಿತಾನೆ, ಇವನು ಒಳ್ಳೆಯವನಲ್ಲಪ್ಪ ಅಂತಂದು. ಆವಾಗ ಮಹಾಬಲ ಅವ್ರು ಹೇಳ್ತಾರೆ, ಅಯ್ಯೋ ದುಡ್ಡು ಕತ್ಕೊಂಡೋಗಿದ್ರೆ ಇಲ್ಲಿ ಯಾಕೋ ಬರ್ತಿದ್ದ, ತೊಗೊಂಡು ಎಲ್ಲಾದರೂ ಓಡೋಗ್ತಾ ಇದ್ದ ತಾನೇ, ಇಲ್ಲಿ ಬಂದಿದ್ದಾನೆ ಅಂದರೆ ನೀನೇ ಯೋಚನೆ ಮಾಡು, ನಮ್ಮ ಮಳೆಯಂದ್ರೆ ಆಗಲ್ಲ, ಒಳ್ಳೆಯವರು ಅಂತ ಸುಳ್ಳು ಆಗಿ ಹೊಗಳ್ತಾ ಇರ್ತಾನೆ. ಆವಾಗ ಚಂದನ ಹೇಳ್ತಾಳೆ, ನೋಡಪ್ಪ ನಾನು ನಿನ್ನೆ ಎಲ್ಲರಿಗೂ ಹೇಳಿದ್ನಲ್ಲ, ಹರಿ ಅಂಥವ್ರಲ್ಲ ಅಂತ ಹೇಳಿದ್ರೂ ನೀವು ಕೇಳಲೇ ಇಲ್ಲ. ಹರಿ ಮೇಲೆ ಕಂಪ್ಲೇಂಟ್ ಕೊಡೋದು, ಇಲ್ಲಾಂದರೆ ಅವನ್ನ ಯಾರು ನೀವು ನಂಬಲೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಖುಷಿಯಾಗುತ್ತೆ ಚಂದನಗೆ. ಹೌದೌದು ಅಂತ ದಾಸು ಹೇಳಕ್ಕೆ ಹೋದಾಗ ಮಹಾಬಲ ಅವರು ಸುಮ್ಮನಿರೋ, ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಜಜ್ಕೋಬೇಡ, ಸ್ವಲ್ಪ ಸುಮ್ಮನೆ ಇರೋ, ನಾನೆಲ್ಲ ವಿಚಾರಿಸ್ತೀನಿ ಅಂತ ಹೇಳ್ತಾರೆ. ಇವನು ಹರಿ ಸ್ಟಾರ್ಟ್ ಮಾಡ್ತಾನೆ, ನಾನು ನಿನ್ನೆ ಎಲ್ಲಿದ್ದೆ ಹೇಗೆ ಅಂತ, ಬಂದೇ ಇರು ಹೇಳ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಹರಿ ಹೊರಗಡೆ ಹೋಗಿ ಅವರ ಅಣ್ಣಂದ್ರನ್ನೆಲ್ಲ ಅಣ್ಣನ ಮತ್ತು ಮಹಿನ ಕರ್ಕೊಂಬರ್ತಾನೆ. ಎಲ್ಲರೂ ಒಳಗಡೆ ಬರ್ತಾರೆ. ಶಾಕ್ ಆಗಿಬಿಡ್ತಾರೆ. ಚಂದನ ಖುಷಿಯಾಗುತ್ತೆ, ಏನಣ್ಣ ನೀವು, ಏನಾಯ್ತು ಹೇಳಿ ಅಂತ ಅಂದಾಗ, ಹೌದಮ್ಮ ಹೀಗೀಗಾಯಿತು ಅಂತ ಎಲ್ಲ ವಿವರಿಸ್ತಾರೆ. ನಿನ್ನೆ ಏನೇನಾಯಿತು, ಹೇಗೆ ಬಂದ್ವಿ ಅಂತ. ಚಂದನಗೆ ಫುಲ್ ಖುಷಿಯಾಗ್ಬಿಡುತ್ತೆ. ನಾನು ಹೇಳಿಲ್ವಾ, ನಾನು 7 ಗಂಟೆ ಬೆಳಗ್ಗೆ ನಂದು ಜೀವನನೇ ಬದಲಾಗುತ್ತೆ ಅಂತ, ನೋಡಿ ಇವಾಗ ನನ್ನ ಜೀವನದ ಡಿಸಿಷನ್ನೇ ಚೇಂಜ್ ಆಗೋಯ್ತು ಅಂತ ಹೆಮ್ಮೆಯಿಂದ ಖುಷಿಯಿಂದ ಹರಿನ ನೋಡಿಕೊಂಡು ಹೇಳ್ತಾ ಇರ್ತಾಳೆ. ಹರಿಗೂ ಅಷ್ಟೇ ತುಂಬ ಸಂತೋಷ ಆಗುತ್ತೆ. ಆವಾಗ ದಾಸ್ ಹೇಳ್ತಾನೆ, ಓ ಇಷ್ಟೆಲ್ಲ ನೀವು ಹೇಳ್ಬಿಟ್ರೆ ಇದನ್ನೆಲ್ಲ ನಾವು ನಂಬಿಡ್ಬೇಕಾ, ಇದೆಲ್ಲ ಮೋಸ, ದೊಡ್ಡ ನೀವು ಟ್ರ್ಯಾಪು, ಎಲ್ಲರೂ ಸೇರಿಕೊಂಡೇ ಮಾಡಿದ್ದೀರಾ ಈ ಕಳ್ತನ ಅಂತ ದಾಸ್ ಹೇಳಿದಾಗ, ಹೌದಾ ಅಂತ ಹೇಳ್ತಾ ಇರ್ತಾನೆ ಅವರಣ್ಣ. ಇದನ್ನೆಲ್ಲ ನೀವೇ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಏನು ಪ್ರೂಫು ಅಂತ ಕೇಳ್ತಾನೆ. ಆವಾಗ ಹೌದಾ ಹೇಳ್ತೀನಿ ಇರು ಪ್ರೂಫು ಅಂತ ಅಂದಾಗ, ಕಂಟಿ ಅಂತ ಜೋರಾಗಿ ಹರಿ ಕರೀತಾನೆ. ಹರಿ ಆ ರೌಡಿನ ಹಿಡ್ಕೊಂಬಂದು ಒಳಗಡೆ ದಬ್ತಾನೆ. ಅವರ ರೌಡಿನ ತಂದು ಒಳಗಡೆ ನುಗ್ಗಿದಾಗ ಮಹಾಬಲ ಅವರು ಬಂದು, ಏನೋ ಈ ಚಿಕ್ಕಮಂಗ್ಳೂರಲ್ಲಿ ನನಗೆ ಗೊತ್ತಿಲ್ಲದವರು ನೀನ್ಯಾರೋ, ನನ್ನನ್ನು ಅಳಿಯನ್ನ ಕಿಡ್ನ್ಯಾಪ್ ಮಾಡಿ ಇಷ್ಟೆಲ್ಲ ಅವಾಂತರ ಮಾಡಿದೀಯ, ಹೇಳು ಯಾರು ಅಂತ ಅವನಿಗೆ ಜೋರಾಗಿ ಹೊಡೆಯೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಮುತ್ತುರಾಜು ಕೈ ಅಡ್ಡ ಹಿಡಿತಾನೆ. ಬೇಡ ಸರ್, ಇನ್ನು ನಾಟಕ ಮಾಡಬೇಡಿ, ನೀವು ನಮ್ಮ ಮನೆಗೆ ಬಂದಾಗ ಮಗಳು ನೋಡಿ ಎಲ್ಲ ಮರೆತು ಖುಷಿಯಾಗಿರ್ತೀರ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೆ. ನೀವು ನೋಡಿದರೆ ನನ್ನ ತಮ್ಮನ ಕರ್ಕೊಂಡು ಹರಿನ ಕರ್ಕೊಂಬಂದು ಕೊಲೆ ಮಾಡೋ ಮಟ್ಟಿಗೆ ಹೋಗ್ತೀರಿ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಮುತ್ತು, ನೀನು ಒಳ್ಳೆಯವನಪ್ಪ, ನೀನು ಈಗೆಲ್ಲ ಮಾತಾಡಬೇಡ, ಇದು ನಿನಗೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು, ನಾನು ಇವನಿಗೆ ಹೊಡೆದು ಬಡ್ದು ಕೇಳ್ತೀನಿ ಏನು ಅಂತ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇರು, ಅವರೇ ಬಾಯಿ ಬಿಡಿಸ್ತಾರೆ ಅಂತ ಹಾಗೆ ಹೀಗೆ ಎಲ್ಲ ನಾಟಕ ಮಾಡ್ತಾ ಇರ್ತಾರೆ. ಸರ್ ಮನೆಗೆ ಬಂದಿದ್ದು ಹಾವು ಅಂತ, ಹಾವನ್ನು ನೋಡೇ ಹೇಳಬೇಕಾಗಿಲ್ಲ ಸರ್, ಪೊರೆಯಿಂದನೇ ಗೊತ್ತಾಗುತ್ತೆ. ಹಾಗೆ ನೀವು ಅಷ್ಟೇ, ನಿಮ್ಮ ಪ್ರತಿಷ್ಠೆಗೋಸ್ಕರ ಇದನ್ನೆಲ್ಲ ಮಾಡಿದ್ರಿ, ನನಗೆ ಗೊತ್ತಾಯಿತು, ನಿಮ್ಮ ಮಗಳಿಗೋಸ್ಕರ ಮಾಡಲೇ ಇಲ್ಲ
ನೀವು ಅಂತ ಹೇಳ್ತಾನೆ. ಏನು ಕೊಲೆನಾ, ಏನು ಇದೆಲ್ಲ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಚಂದನ ಟೆನ್ಷನ್ನಿಂದ ಕೇಳ್ತಾಳೆ. ಹೌದು ಅದಕ್ಕೆ ಅಂತ ಮಹಿ ಆವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಣ್ಣನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿಸ್ಬಿಟ್ರೆ ನೀವು ನಮ್ಮ ಮನೆಯವರೆಲ್ಲ ಬಂದು ಕೇಳಿದಾಗ ನಮ್ಮ ಕುಟುಂಬದ ನಮ್ಮ ಫ್ಯಾಮಿಲಿನ ಕೆಟ್ಟದಾಗಿ ನಿಮ್ಮ ಮುಂದೆ ಬಿಂಬಿಸೋದು, ನಿಮ್ಮನ್ನು ಪರ್ಮನೆಂಟಾಗಿ ಇಲ್ಲೇ ಉಳಿಸ್ಕೊಳೋದು ಅವ್ರ ಮಗಳಾಗಿ ಅಂತ ಇದನ್ನೆಲ್ಲ ವಿವರಿಸಿ ಹೇಳಿದಾಗ ಇವಳಿಗೆ ಶಾಕ್ ಆಗಿಬಿಡುತ್ತೆ ಫುಲ್ಲು. ಇದನ್ನೆಲ್ಲ ನಂಬೇಡಮ್ಮ, ನಾನು ನಿನಗೋಸ್ಕರ ಪ್ರೀತಿಯಿಂದ ಇಲ್ಲಿ ಮಗಳು ಮನೆಗೆ ಬರಲಿ ಅಂತ ಕರ್ಕೊಂಡು ಬಂದಿದ್ದೀನಿ ಹೊರತು ಈ ಥರ ಅಲ್ಲ ಅಂತ ಮಹಾಬಲ ಹೇಳಿ ದಾಕ್ಷಾಯಿಣಿಗೆ ದಾಸುಗೆ ಬೈತಾರೆ. ಹೋಗು ಮಗುನ ಒಳಗಡೆ ಕರ್ಕೊಂಡು ಹೋಗು ಅಂತ ಅಂದಾಗ ಬಾಕಂದ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ದಾಸು ಬರ್ತಾನೆ. ಆವಾಗ ಫಸ್ಟು ಹೋಗ್ತಾಳೆ, ಆಮೇಲೆ ಏನೋ ಎಲ್ಲ ರಿಯಲೈಸ್ ಆಗಿ ಬಿಡೋ ಅಂತ ಜೋರಾಗಿ ಮೈ ಕೊಡ್ಕೊಂಡು ಕೈ ಕೊಡ್ಕೊಂಡು, ಯಾರೋ ನೀನು ನನ್ನ ಮೈ ಮುಟ್ಟಿದರೆ ಒಬ್ಬೊಬ್ಬರಿಗೆ ಇದೆ ನೋಡಿ ಅಂತ ಜೋರಾಗಿ ಆವಾಜ್ ಆಗ್ತಾಳೆ. ಆವಾಗ ಮಹಾಬಲ ಅವರು, ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ, ನಾನು ನಿನ್ನು ಒಳ್ಳೇದಕ್ಕೋಸ್ಕರ ಹೀಗೆಲ್ಲ ಮಾಡಿರೋದು, ಇದನ್ನೆಲ್ಲ ನಂಬೇಡ ನೀನು ಅಂತ ಹೇಳ್ತಾರೆ. ಚಂದನ ಸುಮ್ಮನೆ ಇರಮ್ಮ, ಇದನ್ನೆಲ್ಲ ನಂಬೇಡ, ನಾನು ನಿನಗೋಸ್ಕರ ಇದನ್ನೆಲ್ಲ ಮಾಡಿರೋದು ಹಾಗೆ ಹೀಗೆ ಅಂತ ಎಲ್ಲ ನಾಟಕ ಮಾಡಿ ಹೇಳ್ತಾ ಇರ್ತಾರೆ. ಅಷ್ಟರೊಳಗೆ ಚಂದನ ಅವರಪ್ಪನ್ನ ದೂಕ್ಬಿಟ್ಟು ಎಲ್ಲ ಇವಾಗ ಅರ್ಥ ಆಗ್ತಾ ಇದೆಯಪ್ಪ ನೀನು ಏನೇನು ಮಾಡಿದೀಯ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.